ಕಾಜಾಣದ ಪ್ರಸ್ತುತಿ ಡಾಕ್ಟರ್ ಲೀಲಾ ಎನ್ ಅವಿನಾಶ್ ಅಭಿನಯಿಸುತ್ತಿರುವ ಏಕವ್ಯಕ್ತಿ ರಂಗಪ್ರಯೋಗ ಆದಿಶಕ್ತಿ. ರಚನೆ ಶೋಭಾ ಪ್ರಭು. ಸಂಗೀತ ಖ್ಯಾತ ಜನಪದ ಗಾಯಕಿ ಸವಿತಕ್ಕ. ಬೆಳಕು ರವಿಶಂಕರ್. ಪ್ರಸಾದನ ಅಭಿಷೇಕ್. ವಾದ್ಯ ಸಹಕಾರ ಗಣೇಶ್ ಪ್ರಸಾದ್ ಮತ್ತು ಶಿವಮಲ್ಲು. ಗಾಯನದಲ್ಲಿ ಸಹನಾ GR, ದೀಪ್ತಿ J. ನೇಪಥ್ಯದಲ್ಲಿ ರಂಗಚಿರಂತನದ ವಿದ್ಯಾರ್ಥಿಗಳು. ರಚನೆ, ವಿನ್ಯಾಸ ಮತ್ತು ನಿರ್ದೇಶನ ಡಾಕ್ಟರ್ ಬೇಲೂರು ರಘುನಂದನ್. ನಾಟಕಕ್ಕೆ ಅಡಚಣೆಯಾಗದಂತೆ ತಮ್ಮ ಮೊಬೈಲ್ ಫೋನ್ಗಳನ್ನು ನಿಶಬ್ದಗೊಳಿಸಿ ಅಥವಾ ನಿಷ್ಕ್ರಿಯಗೊಳಿಸಿ ಅನುಭವಿಸಿ ಅಭಿನಯಿಸಲು ಅವಕಾಶ ಮಾಡಿಕೊಡಿ. ಇದೀಗ ನಿಮ್ಮ ಮುಂದೆ ನಾಟಕ ಆದಿಶಕ್ತಿ. ಆದಿಶಕ್ತಿ. ಕಥೆ ಹೇಳದಾಯಿ, ಕಥೆ ಹೇಳವ್ವ. ಕತೆ ಹೇಳೋದು ಸುಲಭದ ಮಾತಲ್ಲ. ಹೇಳದಾಯಿ, ಕಥೆ ಹೇಳವ್ವ. ಅವ್ವ ಕಥೆ ಹೇಳದಾಯಿ, ಕಥೆ ಹೇಳವ್ವ. ಜಗ ಹುಟ್ಟಿದಂತ ಕಥೆ ಹೇಳವ್ವ. ಜಗ ಬೆಳೆದು ಬಂದ ಕಥೆ ಹೇಳವ್ವ. ಜಗ ಹುಟ್ಟಿದಂತ ಕಥೆ ಹೇಳವ್ವ. ಜಗ ಬೆಳೆದು ಬಂದ ಕಥೆ ಹೇಳವ್ವ. ಕಥೆ ಹೇಳತಾಯಿ, ಕಥೆ ಹೇಳವ್ವ. ಅವ್ವ ಕಥೆ ಹೇಳತಾಯಿ, ಕತೆ ಹೇಳೋದು ಸುಲಭದ ಮಾತಲ್ಲ. ನಮ್ಮ ಬದುಕನ್ನೇ ಕತೆ ಮಾಡಿ ಹೇಳೋದು ಅಂದ್ರೆ ನಮ್ಮನ್ನು ನಾವೇ ಬಗೆದುಕೊಂಡಂತೆ. ಹೀಗೆ ಬಗೆಯುವಾಗ ವಜ್ರ ವೈಡೂರ್ಯಗಳೇ ಸಿಗುತ್ತೆ ಅಂತೇನಿಲ್ಲ. ಹಳೆಯದೆಲ್ಲ ಕೊಳೆತು ತಳ ಸೇರಿ ಹುಳು ಹುಪ್ಟೆಗಳು ಹುಟ್ಬಿಟ್ಟಿರುತ್ತೆ. ದುರ್ವಾಸನೆ ಬರ್ತಾ ಇರುತ್ತೆ. ಕತ್ತಿಯ ಕೊನೆಗಳಲ್ಲಿ ಹುಟ್ಟಿರುವ ಕಥೆ ಬೇಡ, ಹುಟ್ಟಿರುವ ಕಥೆ ಬೇಡ. ಮದಿರೆಯ ಹೂಜಿಯಲ್ಲಿ ಮಲಗಿರುವ ಕಥೆ ಬೇಡ, ಮಲಗಿರುವ ಕಥೆ ಬೇಡ. ಕಥೆ ಹೇಳತಾಯಿ, ಕಥೆ ಹೇಳವ್ವ. ಅವ್ವ ಕಥೆ ಹೇಳತಾಯಿ. ನಮ್ಮ ಬದುಕಿನಲ್ಲಿ ಅದೆಷ್ಟೋ ಆಯ್ಕೆಗಳು ನಮ್ಮದಾಗಿರೋದಿಲ್ಲ. ಇಷ್ಟ ಇರ್ಲಿ ಇಲ್ಲದೆ ಇರ್ಲಿ, ಹಳೆಯೋದನ್ನೆಲ್ಲ ಅಗೆದು ಬಗೆದು ಕಳೆ ತೆಗೆದು ಅದನ್ನೇ ಗೊಬ್ಬರವನ್ನಾಗಿಸ್ಕೊಂಡು ಹೊಸ ಬೆಳೆ ಬೆಳಿಬೇಕು. ಮಾಲೆಯರ ಬಳೆಗಳಲ್ಲಿ ಅಡಗಿರುವ ಕಥೆ ಹೇಳು, ಕಥೆ ಹೇಳು, ಕಥೆ ಹೇಳು. ಮಾಯಿಯ ಮನಸ್ಸಿನಲ್ಲಿ ಮಲಗಿರುವ ಕಥೆ ಹೇಳು, ಕಥೆ ಹೇಳು, ಕಥೆ ಹೇಳು. ತಾಯರ ಹೃದಯದಲ್ಲಿ ತಂಗಿರುವ ಕಥೆ ಹೇಳು, ತಂಗಿರುವ ಕಥೆ
ಹೇಳೋದಿಕ್ಕೆ ಯಾಕೆ ಹಾಕ್ತಾ ಇದ್ದೀನಿ ಅಂದ್ಕೊಂಡ್ರಾ? ಆದಿಶಕ್ತಿಯೇ ನಮಃ. ಓಂ ಪಾರ್ವತಿಯೇ ನಮಃ. ಕಥೆ ಹೇಳದಾಯಿ, ಕಥೆ ಹೇಳುವ. ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು, ರಕ್ಷಣೆ ಮಾಡಲು ಆಯುಧಗಳು ಬೇಕಲ್ಲವೇ? ಹಾ ಹಾ ಹಾ, ಹೆದರಬೇಡಿ, ಆಯುಧವನ್ನು ಅಲ್ಲೇ ಬಿಟ್ಟು ಬಂದಿದ್ದೇನೆ. ನಿನ್ನೆ ಇಳಿ ಸಂಜೆ ಹೊತ್ತಿಗೆ ಗಣೇಶ ಮತ್ತು ಷಣ್ಮುಖರ ಹೆಂಡತಿಯರು ಅಂದ್ರೆ ನನ್ನ ಸೊಸೆಯಂದ್ರು ನನ್ನ ಭೇಟಿ ಮಾಡೋದಿಕ್ ಬಂದಿದ್ರು. ಇದೇನು ಅಪರೂಪ ಅಲ್ಲ ಬಿಡಿ. ಕೆಲಸ ಮಾಡಿ ಮಾಡಿ ಬೇಸರ ಆದಾಗ ಕತೆ ಹೇಳತ್ತೆ ಅಂತ ಬರ್ತಾನೇ ಇರ್ತಾರೆ. ಏನಂತ ಹೇಳಿ? ಕತೆ ಹೇಳತ್ತೆ ಅಂತ ಬರ್ತಾನೆ ಇರ್ತಾರೆ. ನಾನು ಅಂದ್ರೆ ಕತೆಗಳ ಕಣಜ, ನಾನು ಅಂದರೆ ಜಗನ್ಮಾತೆಯಲ್ಲವೇ? ಮಗು ಒಂದು ಬೆಳೆದಂತ ಅಮ್ಮ ಅಮ್ಮ, ಮಗು ಒಂದು ಬೆಳೆದಂತ ಮೊಲೆ ಹಾಲ ಕುಡಿದಂತ ಅಮ್ಮ, ಮಗು ಒಂದು ಬೆಳೆದಂತ ಮೊಲೆ ಹಾಲ ಕುಡಿದಂತ ನಗು ಸೂಸಿ ನಕ್ಕಂತ ಕತೆ ಹೇಳು. ಹೆಣ್ಣೊಂದು ಅತ್ತಂತ ಅಳುವಲ್ಲೇ ನಕ್ಕಂತ, ಹೆಣ್ಣೊಂದು ಅತ್ತಂತ ಅಳುವಲ್ಲೇ ನಕ್ಕಂತ, ನಕ್ಕು ಸಿಡಿದೆತ್ತಂತ ಕತೆ ಹೇಳು. ಕತೆ ಹೇಳತಾಯಿ, ಕತೆ ಹೇಳವ್ವ ಅವ್ವ, ಕತೆ. ಅನಾದಿ ಶಿವನ ಪತ್ನಿಯಾದ ನನಗೆ ಆದಿ ಅಂತ್ಯದ ಕತೆಗಳೆಲ್ಲ ಗೊತ್ತು ಎನ್ನುವ ನಂಬಿಕೆ ಅವರಿಗೆ. ಅವರಿಬ್ರು ಪ್ರತಿ ಸಲ ತಮ್ಮ ಗಂಡಂದಿರ ಜೊತೆ ಜಗಳ ಮಾಡ್ಕೊಂಡು ಬಂದಾಗ್ಲೂ ಸಮಾಧಾನ ಮಾಡ್ಕೊಳ್ಳೋದಿಕ್ ಬರ್ತಾರೋ, ಅಥವಾ ನನ್ನ ಮಕ್ಕಳನ್ನ ಬೆಳೆಸುವಲ್ಲಿ ನನ್ನಿಂದಾಗಿರೋ ಲೋಪವನ್ನ ತೋರಿಸಿಕೊಡೋದಿಕ್ಕೆ ಬರ್ತಾರೋ ಅನ್ನೋದೇ ಸಂದೇಹ. ಸಂಚಾರ ಹೊರಟಾರೆ, ಸಂಚಾರ ಹೊರಟಾರೆ, ಸಂಚಾರ ಹೊರಟಾರೆ, ಸಂಚಾರ ಹೊರಟಾರೆ. ಗಣ್ 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 ಗಣಪ, ಷಣ್ 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 ಷಣ್ಮುಖ. ಗಣ್ 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 ಗಣಪ, ಷಣ್ 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 ಷಣ್ಮುಖ. ಸಂಚಾರ ಹೊರಟಾರೆ, ಸಂಚಾರ ಹೊರಟಾರೆ, ಸಂಚಾರ ಹೊರಟಾರೆ, ಸಂಚಾರ ಹೊರಟಾರೆ. ನಿನ್ನೆ ಗಣೇಶ ಮತ್ತು ಷಣ್ಮುಖ ಲೋಕ ಸಂಚಾರ ಮುಗಿಸಿ ಬರೋ ಹೊತ್ತಿಗೆ ಪಕ್ಷಿಗಳ ಕಲರವ ಕೇಳ್ತಾ ಇತ್ತು. ತಣ್ಣಗೆ ಹರಿಯುವ ನದಿ ನಿನಾದದಿಂದ ಜೋರಾಗಿ ಸದ್ದು ಮಾಡ್ತಾ ಇತ್ತು. ಇವರೇನೋ ಲೋಕ ಸಂಚಾರ ಮುಗಿಸ್ಕೊಂಡು ಬಂದ್ರು, ಆದ್ರೆ ರಾತ್ರಿಯೆಲ್ಲ ತಮ್ಮ ಗಂಡಂದಿರ್ಗೋಸ್ಕರ ಕಾದು ಕಾದು ಸಾಕಾದ ಹೆಂಡತಿಯರು ಇವ್ರು ಬರೋ ಹೊತ್ತಿಗೆ ಇನ್ನೂ ಎದ್ದಿರ್ಲಿಲ್ಲ. ಅಷ್ಟೇ ಸಾಕು ನೋಡಿ, ಮನೆಗೆ ಬಂದವ್ರನ್ನ ಸರಿಯಾಗಿ ಉಪಚರಿಸ್ಲಿಲ್ಲ ಅಂತ ಷಣ್ಮುಖ ತೆಗದೆ ಒಗದೆ ಅಂತೆಲ್ಲ ಶುರು ಮಾಡ್ಬಿಡದ. ಒಟ್ಟಿನಲ್ಲಿ ಹೆಣ್ಣು ಮಕ್ಕಳು ನಿದ್ದೆಗೆಡೋದಕ್ಕೆ ಸದಾ ಸಿದ್ಧರಿರ್ಬೇಕು ಅಂತ. ಅಷ್ಟೇ ಅಲ್ಲ, ಇವನ ಮಾತಿಗೆ ಆಯ್ತು ಆಗ್ಲಿ ಅಂತ ಎದುರು ಮಾತಾಡಲ್ಲ ನೋಡಿ. ಅದಕ್ಕೆ ಇವನ ಕೋಪ ತಾರಕಕ್ಕೇರಿದೆ.
ಎಷ್ಟೇ ಆದರೂ ತಾರಕನನ್ನ ಕೊಂದ ತಾರಕಾಸುರ ಅಲ್ಲವೇ? ಆದ್ರೆ ಗಣೇಶ ಹಾಗಲ್ಲ. ಹೆಣ್ಣಿನ ಸಹನೆ ಇದೆ ಆತನಿಗೆ. ಆದ್ರೂ ತಾನು ಗಂಡು ಎನ್ನುವ ಅಹಂ ಬಿಟ್ಟಿಲ್ಲ. ಈ ಅಹಮ್ಮನ್ನ ಹೋಗಲಾಡಿಸೋದಿಕ್ಕೆ ತಾಯಿಯಾದ ನನ್ನಿಂದಲೂ ಸಾಧ್ಯ ಆಗ್ತಾ ಇಲ್ಲ. ನನ್ನಿಂದ ಮಾತ್ರ ಅಲ್ಲ, ಲೋಕದ ಯಾವ ತಾಯಂದಿರಿಂದಲೂ ಸಾಧ್ಯ ಆಗ್ತಾ ಇಲ್ಲ. ಆದ್ರೂ ನಾವು ಹೆಣ್ಣು ಕುಲ ಇದನ್ನ ಸಾಧ್ಯ ಮಾಡೋದಕ್ಕೆ ನಿರಂತರವಾಗಿ ಪ್ರಯತ್ನ ಪಡ್ತಾನೆ ಇರ್ತೀವಿ. ಏನಿದು ಏನಿದು ಶಬ್ದ? ಷಣ್ಮುಖ ಯಾಕೆ ಹೀಗೆ ಕೂಗಾಡ್ತಿದ್ದಾನೆ? ಏನಾಯ್ತು? ಷಣ್ಮುಖನ ದನಿ ಏಕೆ ತಾರಕಕ್ಕೆ ಏರಿದೆ? ಸಿದ್ಧಿ ಬುದ್ಧಿ ಗಣಪ ಏನು ಸಿಂಗಾರ, ಸಿದ್ಧಿ ಬುದ್ಧಿ ಗಣಪ ಏನು ವಯ್ಯಾರ. ಸಿದ್ಧಿ ಬುದ್ಧಿ ಗಣಪ ಏನು ಸಿಂಗಾರ, ಸಿದ್ಧಿ ಬುದ್ಧಿ ಗಣಪ ಏನು ವಯ್ಯಾರ. ಅಲ್ಲ ರೀ, ನಿಮ್ಮಣ್ಣ ಅಷ್ಟು ಜೋರ ಕೂಗಾಡ್ತಿದ್ರು, ಜಗಳ ಮಾಡ್ತಾ ಇದ್ರು, ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ, ಸರಿನಾ? ಬುದ್ಧಿ ಸರಿ ತಪ್ಪಿನ ಪಾಠ ನನಗ್ ಮಾಡಬೇಡ. ಅವರಿಬ್ರು ಜಗಳಕ್ಕೆ ನಾನು ಯಾಕೆ ತಲೆ ಹಾಕ್ಬೇಕು? ಜಗಳಕ್ಕೆ ತಲೆ ಹಾಕ್ಬಾರ್ದು ಅನ್ನೋರು ಜಗಳಕ್ಕೆ ಹೋಗ್ಬಾರ್ದಪ್ಪ. ಬುದ್ಧಿ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಸರಿ ತಪ್ಪಿನ ಪಾಠ ನನಗ್ ಮಾಡಬೇಡ. ಸಿದ್ಧಿನ ನೋಡಿ ಕಲ್ತ್ಕೋ, ಸಿದ್ಧಿ ಎಷ್ಟು ಮೌನಿ ಅಂತ. ಸಿದ್ಧಿ ಬುದ್ಧಿ ಗಣಪ ಏನು ಸಿಂಗಾರ, ಸಿದ್ಧಿ ಬುದ್ಧಿ ಗಣಪ ಏನು ವಯ್ಯಾರ. ಸಿದ್ಧಿ ಬುದ್ಧಿ ಗಣಪ ಏನು ಸಿಂಗಾರ, ಸಿದ್ಧಿ ಬುದ್ಧಿ ಗಣಪ ಏನು ವಯ್ಯಾರ. ಕಥೆ ಹೇಳದಾಯಿ, ಕಥೆ ಹೇಳವ್ವ. ಇದ್ರಲ್ಲೇನ್ ವಿಶೇಷ? ಎಲ್ಲರ ಮನೆಯಲ್ಲೂ ನಡೆಯೋದೇ ಅಂತೀರಾ? ಗಂಡ ಹೆಂಡಿರ ಜಗಳ ಉಂಡು ಮಲಗೋ ತನಕ ಅಂತಾರೆ. ಉಂಡು ಮಲಗೋ ತನಕ ಇದ್ರೆ ಸರಿ, ಮಲಗೋ ಸಮಯಕ್ಕೆ ಇವರೇ ಇಲ್ಲ ಅಂದ್ರೆ? ನನ್ನ ಮಕ್ಕಳು ಲೋಕ ಸಂಚಾರಕ್ಕೆ ಎಂದು ಹೊರಟರೆ ಈ ಜಗಳ ಬಗೆಹರಿಯೋದಾದ್ರೂ ಹೇಗೆ? ಹೆಂಡತಿಯರ ಪ್ರೀತಿ, ಕೋಪ ಇದ್ಯಾವುದನ್ನು ತಲೆಗೆ ಹಚ್ಚಿಕೊಳ್ಳದೆ ಇರುವಂತಹ ಸ್ಥಿತಪ್ರಜ್ಞ ಗಂಡಸರು ಈ ದೂರನ್ನ ಹೊತ್ತು ನನ್ನ ಇಬ್ಬರು ಸೊಸೆಯಂದ್ರು ನನ್ನ ಭೇಟಿ ಮಾಡೋದಿಕ್ ಬಂದಿದ್ದಾರೆ. ಅತ್ತೆ, ಮಾವನವರು ಮನೇಲಿಲ್ವೇ? ಇಲ್ಲ ಮಗು, ಲೋಕ ಸಂಚಾರಕ್ಕೆ ಹೋಗಿದ್ದಾರೆ. ಅಯ್ಯೋ ಅತ್ತೆ, ಅವರು ಲೋಕ ಸಂಚಾರಕ್ಕೆ ಹೋಗ್ತಾರಾ? ಹಂಗಾದ್ರೆ ಮನೇಲೀಗ ನಾವು 3 ಜನ. ಹೌದು ಮಗು, ಈ ಲೋಕ ಸಂಚಾರಿ ಗಂಡನನ್ನ ಸಹಿಸಿಕೊಳ್ಳುವ ಕಲೆ ಕಲಿತು ಬಿಟ್ಟಿದ್ದೇನೆ. ನೀವೂ ಕಲಿಯಬೇಕು. ಆದ್ರೆ ಈ ಮಾತನ್ನು ಹೇಳೋದಕ್ಕೆ ತುಂಬಾ ಬೇಸರ ಅನ್ಸುತ್ತೆ. ಅತ್ತೆ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಮನಸ್ಸಿಗೆ ಒಂದಿಷ್ಟು ನಿರಾಳ ಅನ್ಸುತ್ತೆ. ಗಂಡನ ಮನೆಯಲ್ಲಿ ಸಿಕ್ಕಂತಹ ಆಸರೆ ನೀವು. ನಿಮ್ಮ ಮಾತುಗಳು ನಿಜಕ್ಕೂ ಸಮಾಧಾನ ತರುತ್ತೆ. ನಿಮ್ಮನ್ನ ಅತ್ತೆ ಎನ್ನುವ ಬದಲು ಅಮ್ಮ ಎನ್ನಬಹುದೇ? ನೀವು ಅತ್ತೆ ಎಂದರು, ಅಮ್ಮ ಎಂದರು, ನನ್ನಲ್ಲಿರುವ ಭಾವನೆ ಒಂದೇ ಮಗು. ನಿಮ್ಮಿಂದ ಅಮ್ಮ ಎಂದು ಕರೆಸಿಕೊಳ್ಳುವುದು ಸಾರ್ಥಕದ ವಿಷಯವಲ್ಲವೇ? ನನ್ನ ಸೊಸೆ ಮುದ್ದೆಯರಿಗೆ ಇನ್ನು ಮುಂದೆ ಆಜ್ಞೆ ಮಾಡುತ್ತೇನೆ, ನೀವು ನನ್ನನ್ನು ಅಮ್ಮ ಎಂದೇ ಕರೆಯಬೇಕು. ಏನಂತ ಹೇಳಿ? ಅಮ್ಮ, ಅಮ್ಮ ಎಂದೇ ಕರೆಯಬೇಕು. ಅಮ್ಮ. ನನಗೆ ನನ್ನ ಮನೆ ನೆನಪಾಗ್ತಾ ಇದೆ. ನನ್ನ ಅಮ್ಮ ನೆನಪಾಗ್ತಾ ಇದ್ದಾರೆ. ಅಮ್ಮ ನನ್ನ ಪ್ರೀತಿಯಿಂದ ಉಮಾ
ಅಂತ ಕರಿತಾ ಇದ್ಲು. ನನ್ ಜೊತೆ ಆಟ ಆಡ್ತಾ ಇದ್ಲು, ಪಾಠನೂ ಮಾಡ್ತಾ ಇದ್ಲು. ಉಮಾ ಬಾಮ ಸ್ವಲ್ಪ ಊಟ ಮಾಡು ಬಾ, ನೋಡ ಹಸುಕೊಂಡಿರ್ಬೇಡ, ನೀನ್ ಇಷ್ಟಪಟ್ಟಿದ್ದೆ ಮಾಡಿದೀನಿ, ಬಾ ಇಲ್ಲಿ ಆ ಮಾಡು, ನೋಡು ನೋಡು ಓಡ್ಬೇಡ, ಇಲ್ಲಿ ಆ ಮಾಡು, ನಾನು ತಿನ್ನಿಸ್ತೀನಿ. ಪ್ರೀತಿಯಿಂದ ಕೈ ತುತ್ತು ಕೊಟ್ಟು ಊಟ ಮಾಡಿಸ್ತಾ ಇದ್ಲು. ಅಮ್ಮ ನನ್ನ ಉಮಾ ಅಂತ ಕರೆದ್ರು, ಉಳ್ದವ್ರೆಲ್ಲ ಪಾರ್ವತಿ, ಗಿರಿಜೆ, ಹೈಮವತಿ, ದುರ್ಗೆ ಹೀಗೆ ಏನೆಲ್ಲ ಕರಿತಾ ಇದ್ರು. ಒಟ್ನಲ್ಲಿ ನನ್ನ ಅಮ್ಮನಿಂದಲೇ ಬೆಳೆದೆ, ಅಮ್ಮನಿಂದಲೇ ಕಲಿತೆ, ಅಮ್ಮನಿಂದಲೇ ಎಲ್ಲವೂ ಆದೆ. ನನ್ನ ಅಮ್ಮನಿಗೆ 3 ಜನ ಮಕ್ಕಳು. ಮೊದಲನೇ ಅವನೇ ನನ್ನ ಅಣ್ಣ ಮೈನಾಕ. ನನಗಂತೂ ಅಣ್ಣನ ಕಂಡ್ರೆ ತುಂಬಾ ಪ್ರೀತಿ. ಹಾ, ನನಗ್ ಮಾತ್ರ ಅಲ್ಲ, ಲೋಕದಲ್ಲಿ ಅಣ್ಣ ತಂಗಿಯರ ಸಂಬಂಧವನ್ನ ವಿವರಿಸೋದಿಕ್ಕೆ ಸಾಧ್ಯವೇ ಹೇಳಿ? ಸಾಧ್ಯವೇ? ನಾನು ನನ್ನ ಅಣ್ಣ ಒಟ್ಟಿಗೆ ಆಟ ಆಡ್ತಾ ಇದ್ವಿ, ಶಸ್ತ್ರಾಭ್ಯಾಸನೂ ಅಷ್ಟೇ ಒಟ್ಟಿಗೆ ಅಭ್ಯಾಸ ಮಾಡ್ತಾ ಇದ್ವಿ. ಮೈನಾಕ ಮತ್ತು ಗಿರಿಜೆ ಅಂದ್ರೆ ಹಿಮಾಲಯದ ವೀರಾಗ್ರಣಿಗಳು ಎಂದು. ನಮ್ಮಿಬ್ಬರನ್ನು ಕಂಡರೆ ನಮ್ಮ ತಂದೆ ತಾಯಿಗೂ ಅಷ್ಟೇ ಬಹಳ ಹೆಮ್ಮೆ. ಅಣ್ಣನ ನಂತರ 2ನೇಯವಳೆ ಗಂಗೆ, ನಾನು 3ನೇಯವಳು ಪಾರ್ವತಿ. ಗಂಗೆ 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 ಅತಿ ನಾಜೂಕಿನವಳು, ನಾಜೂಕಿನವಳು. ಗಂಗೆ 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 ಸೌಮ್ಯ ಸ್ವಭಾವ. ಗಂಗೆ 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 ಅಲ್ಪತೃಪ್ತಳು. ಆದರೆ ನಾನು ಸಮುದ್ರದಂತವಳು, ಸಮುದ್ರವನ್ನೇ ಆಪೋಷಣೆ ತೆಗೆದುಕೊಂಡವಳು. ದಾಹ ಕಲಿಯಬೇಕೆಂಬ ದಾಹ, ಕಲಿಸಬೇಕೆಂಬ ದಾಹ, ಬೇಕಾದ್ದನ್ನ ಉಳಿಸಿ ಬೇಡವಾದ್ದನ್ನ ಅಳಿಸಬೇಕೆಂಬ ದಾಹ. ದಾಹ ನಿಮ್ಗೆಲ್ರಿಗೂ ತಿಳಿದಿರ್ಬೇಕು, ಈ ಜಗತ್ನಲ್ಲಿ ಹೆಣ್ಣು ಮಕ್ಕಳೇ ಹುಟ್ಟಬೇಕು ಅಂತ ಆಸೆ ಪಡೋರು, ವ್ರತ ಮಾಡೋರು, ಕನಸು ಕಾಣೋರು, ಸಂಕಲ್ಪ ತೊಡೋರು ಇರ್ತಾರೆ. ನನ್ನಮ್ಮ ಆದಿಶಕ್ತಿಯೇ ತನ್ನ ಮಗಳಾಗಿ ಜನಿಸಬೇಕೆಂದು ವ್ರತ ಮಾಡಿ ಪಡೆದಂತಹ ಮಗಳು ನಾನು. ಆಕೆಯ ಪ್ರಕಾರ ನಾನು ಆದಿಶಕ್ತಿಯ ಅವತಾರ. ಅವಳಿಗೆ ನಾನು ಪರಶಿವನನ್ನೇ ಮದುವೆಯಾಗಬೇಕೆಂಬ ಆಸೆ. ಅವಳ ಈ ಬಯಕೆಯನ್ನು ನನ್ನ ಬಾಲ್ಯದಿಂದಲೇ ಬಿತ್ತುತ್ತಾ ಬಂದಳು. ನಾನು ಬೆಳೆಯುತ್ತಾ ಹೋದಂತೆ ಪರಶಿವನ ಮೇಲಿನ ಆಸೆ ಚಿಗುರುತ್ತಾ ಬಂದಿತು. ಆಸೆ ಮೋಹಕ್ಕೆ ತಿರುಗಿ ಪ್ರೀತಿಯಲ್ಲಿ ವಿಲೀನಗೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ. ನಾನು ಪರಶಿವನ ಪರಮ ಆರಾಧಕಿಯಾದೆ, ಅವನ ಪ್ರೇಮಿಯಾದೆ. ಪರಶಿವನು ನನ್ನ ಪ್ರೇಮಕ್ಕೆ ಒಪ್ಪಿದ. ಸೋಬಾನೆ ಬನ್ನಿ
ಅಂಚಿನಲ್ಲಿ ಕುಡಿಗಣ್ಣ ಅಂಚಿನಲ್ಲಿ ಎಲೆ ಅಲ್ಲಲ್ಲಲ್ಲೇ ನಗು ಸೂಸಿ ನಿಂತ ತರಳೆ ನಗು ಸೂಸಿ ನಿಂತ ತರಳೆ ವಧುವಾಗಿ ಬಂದಳಲ್ಲೆ ವಧುವಾಗಿ ಬಂದಳಲ್ಲೆ. ಸೊಗಸುಗಾರ ಶಿವನಿಗೂ ಗುಣವಂತೆ ಗೌರಿಗೂ ಸೋ ಎನ್ನೀರೆ ಸೋಮಾನೆ ಬನ್ನೀರೆ. ಮದುವೆಯಾಯಿತು. ಮುಂದಿನದೆಲ್ಲ ಸ್ವಯಂ ಕಲಿಕೆ. ನಾನು ಮೆಚ್ಚಿ ವರಿಸಿದವರನೇ ಶಿವ. ಅವನ ರಾಜಕಾರಣದ ಲೋಕ ಸಂಚಾರದ ಅಡಾಬಿಡಿಯಲ್ಲಿ ಒಂಟಿಯಾದ ನನಗೆ ಕಾತುಕೊಳ್ಳಲು ಅಮ್ಮನಂತಹ ಹಿರಿಜೀವ ಬೇಕಿತ್ತು. ಯಾರಿದ್ದರಿಲ್ಲಿ? ಮಾತಾ ಪಿತೃಗಳೇ ಇಲ್ಲದ ಸ್ವಯಂಭುವಂತೆ ಇವರು. ಇವರ ಈ ಒಂದು ವಿಚಾರ ಕೇಳಿದ್ರೆ ನನಗೆ ಈಗಲೂ ನಗು ಬರುತ್ತೆ. ತಾವು ಅಯೋನಿಜರು ಎಂದು ಹೇಳಿಕೊಳ್ಳುವಲ್ಲಿ ಅದೆಂತಹ ಹೆಮ್ಮೆ ಇವರಿಗೆ. ತಾಯಿಯ ಗರ್ಭದ ಸಂಸರ್ಗವೇ ಇಲ್ಲದೆ ಇವರಲ್ಲಿ ಮಮತೆಯ ಸೆಲೆ ಮೂಡುವುದಾದರೂ ಹೇಗೆ? ನನ್ನದು ಎಂಬ ಮಮಕಾರವಿಲ್ಲದೆ ಲೋಕಪಾಲನೆ ಅದು ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಬ್ಬಂಟಿಯಾಗಿ ಬದುಕನ್ನು ಕಳೆದೆ, ಬದುಕುವುದನ್ನು ಕಲಿತೆ. ದಾರಿಯೊಳಗೆ ಅದೆಷ್ಟು ಕತೆಗಳು ನನ್ನೊಳಗೆ ಇಳಿದರೂ ಮಾತು ಮೌನಗಳ ನಡುವೆ ನಡೆದೆ. ನಾನು ಮೌನಗೊಂಡಾಗ ಮೌನಗೌರಿ ಎಂದರು. ಮಾತನಾಡಿದಾಗ ಚಂಡಿ ಎಂದರು. ಕೋಪಗೊಂಡಾಗ ಕಾಳಿ ಎಂದರು. ಕೊನೆಗೆ ಇದೆಲ್ಲವನ್ನ ಸೇರಿಸಿ ಆದಿಶಕ್ತಿ ಎಂದರು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ. ಯಾರು ಏನಾದರೂ ಹೇಳ್ಕೊಳ್ಳಿ, ನನಗಂತೂ ತಾಯಿ ಅನ್ನಿಸ್ಕೊಳ್ಳೋದ್ರಲ್ಲೇ ಹೆಮ್ಮೆ, ಸಂತೋಷ, ಸಂತೃಪ್ತಿ. ತಾಯಿ 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 ಏನ್ ಹೇಳಿ ಹೇಳಿ ಎಲ್ರು ಹೇಳಿ, ಏನ್ ಹೇಳಿ ಹೇಳಿ. ತಾಯಿ 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 ಎಂದ ಕೂಡಲೇ ಸತಿ ನೆನಪಾಗ್ತಾ ಇದ್ದಾಳೆ. ಪರಶಿವನನ್ನ ಮೆಚ್ಚಿ ವರಿಸಿದಂತಹ ಸತಿ ಸತಿ. ಅಮ್ಮ! ಅಯ್ಯೋ! ಬೆಂಕಿ! ಉರಿ! ಅಮ್ಮ! ತಾಯಿಯಾಗುವ ಮೊದಲೇ ಅಗ್ನಿಗೆ ಆಹುತಿಯಾದವಳು. ಬೆಂಕಿ 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 ಬೆಂಕಿ. ಅವಳ ತಪ್ಪೇನಿದೆ? ತಂದೆಯ ಮಾತನ್ನ ಮೀರಿ ತನ್ನಿಷ್ಟದ ವರನನ್ನ ಭರಿಸಿದ್ದೆ. ಪ್ರೀತಿ 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 ಪ್ರೀತಿ. ಅಥವಾ ಗಂಡನ ಮಾತನ್ನ ಮೀರಿ ತವರಿನ ಸೆಳೆತಕ್ಕೆ ಓಗುಟ್ಟಿದ್ದೆ.
ಅತ್ತ ದಕ್ಷ, ಇತ್ತ ಶಿವ. ಇಬ್ಬರ ಪುರುಷಾಹಂಕಾರಕ್ಕೆ ಇವಳ ತಲೆದಂಡ. ದಂಡ ತಲೆದಂಡ, ದಂಡ 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 ತಲೆದಂಡ. ಹೀಗೆ ಮಾತನ್ನ ಮೀರೋದೆ ಅಕ್ಷಮ್ಯ ಅಪರಾಧ ಅನ್ನೋದಾದ್ರೆ ನಾನು ಅದನ್ನೇ ಮಾಡೋಳು. ಅದಕ್ಕೆ ಏನು, ನನ್ನನ್ನ ಹೊರಗಿಟ್ಟು ಭರಿಸಲಾಗದ ಶಿವ ತನ್ನೊಳಗೆ ಸ್ಥಾಪಿಸಿಕೊಂಡು ಅರ್ಧನಾರೀಶ್ವರನಾಗಿದ್ದಾನೆ. ಶಿವನೊಳಗೆ ಶಿವೆಯು, ಶಿವೆಯೊಳಗೆ ಶಿವನು, ಶಿವ ಶಿವೆಯ ಸಂಗದಲ್ಲಿ ಸ್ಥಿತಿಗತಿಯ ಲಯವು. ನಾನೆಂಬುದು ಅಳಿದು ನೀನೆಂಬುದು ಉಳಿದು, ನಾನೆಂಬುದು ಅಳಿದು ನೀನೆಂಬುದು ಉಳಿದು, ಪೂರ್ಣತೆಯ ಅರಿವಿನಲ್ಲಿ ಧನ್ಯತೆಯ ಮೆರೆದು, ಪೂರ್ಣತೆಯ ಅರಿವಿನಲ್ಲಿ ಧನ್ಯತೆಯ ಮೆರೆದು, ಪೂರ್ಣಮದ ಪೂರ್ಣಮಿದಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಮದ ಪೂರ್ಣಮದ ಪೂರ್ಣಮಿದಂ ಪೂರ್ಣಮಿದಂ ಪೂರ್ಣಮದ ಪೂರ್ಣಮದ ಪೂರ್ಣಮಿದಂ ಪೂರ್ಣಮಿದಂ. ಓಂ ನಮಃ ಶಿವಾಯ ಶಕ್ತಿ ಸ್ವರೂಪಾಯ, ಓಂ ನಮಃ ಶಿವಾಯ ಶಕ್ತಿ ಸ್ವರೂಪಾಯ, ಓಂ ನಮಃ ಶಿವಾಯ ಶಕ್ತಿ ಸ್ವರೂಪಾಯ, ಓಂ ನಮಃ ಶಿವಾಯ ಶಕ್ತಿ ಸ್ವರೂಪಾಯ. ಅದೇಕೋ ನೆನಪಿನ ಮಳೆ ಮತ್ತೆ ಮತ್ತೆ ನನ್ನ ವಿವಾಹವನ್ನು ನೆನಪಿಸುತ್ತಿದೆ. ನನ್ನ ಮದುವೆಯು ಒಂದು ಜಗಜ್ಜಾಹೀರಾದ ಘಟನೆ. ಸತಿಯ ಸಾವಿನಿಂದ ನೊಂದ ಶಿವ ಧ್ಯಾನಸ್ಥನಾದ. ಓಂ ನಮಃ ಶಿವಾಯ. ಮಡದಿಯ ಅಗಲಿಕೆಯ ದುಃಖ ಎಷ್ಟು ತೀವ್ರವಾಗಿತ್ತೆಂದರೆ ಆತ ಮತ್ತೊಂದು ಹೆಣ್ಣನ್ನು ಕನಸಿನಲ್ಲೂ ಬಯಸಲಾರ ಎಂದು ನಂಬಿದ ತಾರಕಾಸುರ. ತಾರಕ 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 ತಾರಕಾಸುರ. ದೇವತೆಗಳು ಅಸುರರು ನಮ್ಮವರು, ಸದಾ ಅಮೃತವನ್ನುಂಡು ಸೊಕ್ಕಿನಿಂದಿರುವ ದೇವತೆಗಳೇ. ದೇವರಾಜ್ಯ ಅಸುರ ರಾಜ ತಾರಕನ ಕೈಗೆ ಹೋಗುತ್ತಿದೆ ಎಂಬ ಭಯದಲ್ಲಿರುವಿರೆ. ನನ್ನನ್ನು ನಿರ್ನಾಮ ಮಾಡುವ ಹುನ್ನಾರದಲ್ಲಿರುವಿರೆ. ದೇವತೆಗಳೇ ನೆನಪಿಡಿ, ಶಿವನ ಮಗನಿಂದ ಮಾತ್ರ ನನಗೆ ಸಾವು ಸಂಭವಿಸಬೇಕೆಂದು ಸಾಕ್ಷಾತ್ ಬ್ರಹ್ಮದೇವನಿಂದಲೇ ವರವನ್ನು ಪಡೆದಿರುವೆನು. ಅಗೋ ಶಿವ ತಪಸ್ಸಿಗೆ ಕುಳಿತಿದ್ದಾನೆ. ಇನ್ನು ಶಿವನ ಮಗ ಜನಿಸಲು ಸಾಧ್ಯವೇ? ತಾರಕನ ಅಂತ್ಯ ಸಾಧ್ಯವೇ? ತಾರಕ 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 ತಾರಕ. ದೇವತೆಗಳು ನನ್ನನ್ನ ಮುಗಿಸುವ ಯೋಜನೆಯನ್ನ ರೂಪಿಸುತ್ತಿರುವಿರೆ. ನಿಮ್ಮ ಯೋಜನೆಗೆ ಪ್ರತಿಯಾಗಿ ನನ್ನದು ಯೋಜನೆ ಇದೆ. ತಾರಕ 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 ತಾರಕ.
ತಾರಕನ ಈ ಯೋಜನೆಗೆ ಸಾಕ್ಷಿಯಾಗಲು ದೇವತೆಗಳು ನನ್ನನ್ನೂ ಒಪ್ಪಿಸಿದರು. ನಾನು ಅಲಂಕೃತಗೊಂಡು ಗೊಂಬೆಯಂತೆ ನಿಂತೆ. ರತಿಮದನರ ಆಗಮನ ಶಿವಸದನದಿ ಹೊಂಗಿರಣ ಶಿವಾಶಿವೆಯರ ಮಿಲನ ಕೈಲಾಸದಿ ಭೂಕಂಕಣ ಕೈಲಾಸದಿ ಭೂಕಂಕಣ ಆಗಮನ ಆಗಮನ ರತಿಮದನರ ಆಗಮನ ಕಪ್ಪಿನ ಬಿಲ್ಲು ಹೂವಿನ ಬಾಣ ಹಿಡಿದನ ಮದನ ಹಿಡಿದ ಮದನ ಮೈ ಮನದಲ್ಲಿ ಹುರುಪೇರಿ ರತಿರಾಗದಿ ನಲವೇರಿ ಬಂಧನ ಮದನ ಬಂಧನ ಮದನ ರತಿಯೇ ಬಾರೆ ಸಖಿಯೇ ಸಖಿಯೇ ಬಾರೆ ರತಿಯೇ ಸಖಿಯೇ ಪ್ರೇಮ ರತಿಯೇ ರತಿಯೇ ಬಾರೆ ಸಖಿಯೇ ಹೂಬಾಣ 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 ಮನ್ಮಥನ ಹೂಬಾಣ. ಮನ್ಮಥನ ಹೂಬಾಣಕ್ಕೆ ತಪೋಭಂಗವಾದ ಶಿವ ಕಣ್ತೆರೆದ, ಮಾರನನ್ನು ಶಪಿಸಿದ. ಅಲ್ಲೇ ಇದ್ದ ನನ್ನನ್ನು ಕಂಡು ಕಾಣದಂತೆ ಎದ್ದು ಹೋದ. ಅವನ ತಪೋಭಂಗವಾಗಿತ್ತು, ನನ್ನ ಅಭಿಮಾನವೂ ಭಂಗವಾಗಿತ್ತು. ಬಾಲ್ಯದಿಂದಲೇ ಶಿವನನ್ನ ಪ್ರೇಮಿಸಿದ್ದವಳು ನಾನು. ನನ್ನ ಪ್ರೇಮ ಇಷ್ಟೊಂದು ನಗಣ್ಯವೇ? ಕೇವಲ ಅವನ ಒಂದು ಕಣ್ಣೋಟಕ್ಕೆ ಹಾತೊರೆಯುವಷ್ಟು, ಮೈಮರೆಯುವಷ್ಟು ಆತ್ಮಹೀನಳೇ ನಾನು. ಪ್ರೇಮದ ಲಕ್ಷಣ ಕೇವಲ ಆತ್ಮನಿರಸನವಲ್ಲ, ಆತ್ಮೋನ್ನತಿ ಎಂಬುದನ್ನ ಈ ಉಗ್ರ ತಪಸ್ವಿ ಅರಿಯನೆ. ನನಗೂ ಹಠ ಮೂಡಿತ್ತು. ನನ್ನ ಪ್ರೇಮ ಸ್ಥಿರವಾದುದೇ ಆದರೆ ಸಾಕ್ಷಾತ್ ಶಿವನೇ ಒಲಿದು ಬರಲಿ ಎಂದು ಕುಳಿತೆ. ಹೀಗೆ ಕುಳಿತದ್ದೇ ಧ್ಯಾನವಾಯಿತು, ತಪಸ್ಸಾಯಿತು. ನಮಃ ಶಿವಾಯ. ಓಂ ನಮಃ ಶಿವಾಯ. ಈ ಜಗತ್ನಲ್ಲಿ ಹೆಣ್ಣೂ ತಪಸ್ಸು ಮಾಡಬಲ್ಲಳು. ನಿಮ್ಗೆಲ್ರಿಗೂ ಒಂದು ವಿಷಯ ಗೊತ್ತಿರಲಿ, ಆಕೆ ನಿತ್ಯ ತಪಸ್ವಿನಿ. ಸದಾ ತಪವನ್ನೇ ಉಸಿರಾಡುತ್ತಿದ್ದ ಶಂಕರನಿಗೆ ನನ್ನ ಮನಸ್ಸಿನ ಸ್ಥಿರತೆ ಮೆಚ್ಚುಗೆಯಾಗಿರಬೇಕು. ಅತ್ತ ತಾರಕನನ್ನ ಸಂಹರಿಸಬಲ್ಲ ದೇವಸೇನಾನಿಯ ಜನ್ಮಕ್ಕಾಗಿ ಇಡೀ ದೇವವರ್ಗ ಹಾತೊರೆಯುತ್ತಿತ್ತು. ಹೀಗೆ ಎಲ್ಲ ಸಮಯ ಕೂಡಿ ಬಂದು ನಮ್ಮ ವಿವಾಹ ನೆರವೇರಿತು. ಆದರೆ ಮದುವೆಯಾದ ಮರುದಿನವೇ ಶಿವ ಅರ್ಧಕ್ಕೆ ಮುರಿದು ಬಿದ್ದಿದ್ದ ತನ್ನ ತಪಸ್ಸನ್ನ ಪೂರ್ಣಗೊಳಿಸುವ ಹಠಕ್ಕೆ ಬಿದ್ದ. ಹೆಣ್ಣಿನ ದೇಹ ಸಂಪರ್ಕ ಆತನಿಗೆ ಮೈಲಿಗೆ ಎನಿಸಿತು. ಅತ್ತ ತಾರಕನ ಉಪಟಳ ಹೆಚ್ಚಾಗಿದ್ದರಿಂದ
ದೇವತೆಗಳು ಭಯಭೀತರಾಗಿದ್ದರು. ಹೀಗೆ ಅನ್ಯ ಮಾರ್ಗಗಳಿಂದ ಮಗುವೊಂದು ಜನಿಸುವಂತೆ ಮಾಡುವ ಯೋಜನೆ ರೂಪುಗೊಂಡಿತ್ತು. ಗಂಡು ಹೆಣ್ಣಿನ ಮಿಲನವೇ ಇಲ್ಲದೆ ಅನ್ಯ ಮಾರ್ಗದಿಂದ ಮಗುವೊಂದು ಜನಿಸುವಂತೆ ಮಾಡುವ ಯೋಜನೆ ರೂಪುಗೊಂಡಿತ್ತು. ಕೃತಕ ಗರ್ಭಧಾರಣೆ. ಗಂಡು ಹೆಣ್ಣಿನ ಪ್ರೇಮ ಫಲಿಸಿ ಹೆಣ್ಣು ಗಂಡಿನ ಪ್ರೀತಿ ಫಲಿಸಿ ಹೊಸ ಜೀವ ಸೃಷ್ಟಿಯಾಗಬೇಕು. ಇದುವೇ ಸಾರ್ಥಕಾಕ್ಷಣ. ಇದುವೇ ಸಾರ್ಥಕಾಕ್ಷಣ. ನನ್ನನ್ನು ಹಾಗೆಲ್ಲ ಒಪ್ಪಿಸುವುದು ಸುಲಭದ ಮಾತೆ. ಕೇವಲ ಹೆರುವ ಯಂತ್ರವನ್ನಾಗಿಸುವ ಯೋಜನೆಗೆ ನಾನು ಅನುಮತಿಸಲಿಲ್ಲ. ನನ್ನ ಸ್ವಭಾವದ ಅರಿವಿದ್ದ ತಂದೆ ಇದಕ್ಕಾಗಿ ಗಂಗೆಯನ್ನ ಒಪ್ಪಿಸಿದರು. ಲೋಕ ಕಲ್ಯಾಣದ ಕಾರ್ಯವಲ್ಲವೇ? ಗಂಗೆ ಸಮ್ಮತಿಸಿದಳು. ಮುಂದೆ ಶಿವನ ಮಗು ಗಂಗೆಯ ಒಡಲಲ್ಲಿ ಬೆಳೆದು ನನ್ನ ಕೈ ಸೇರಿತು. ಹಾ, ಜನನ ಹೇಗಾದ್ರೇನು, ಮಗುವೇ ತಾನೆ. ನಾನು ಅದನ್ನು ತಬ್ಬಿಕೊಂಡೆ. ಶಿವ ತೃಪ್ತನಾದ. ಆದರೆ ಗಂಗೆಯ ಮನಸ್ಸಿನ ವಿಪ್ಲವ ನನಗೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅಲ್ಲಿಯವರೆಗೂ ಶಾಂತ ತರಂಗಿಣಿಯಂತಿದ್ದ ಗಂಗೆ ಒಮ್ಮೆಲೆ ಕರೆಯತೊಡಗಿದಳು. ಗಂಗೆ 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 ಗಂಗೆ. ಅಷ್ಟು ತಿಂಗಳು ಗಂಗೆ ತನ್ನ ಒಡಲಿನ ಭಾಗವೇ ಆಗಿದ್ದ ಕಂದನನ್ನು ಕತ್ತರಿಸಿ ಮತ್ತೊಬ್ಬರಿಗೆ ಒಪ್ಪಿಸಿ ತನ್ನ ಕಂದನನ್ನು ಮತ್ತೊಬ್ಬರಿಗೆ ಒಪ್ಪಿಸಿ ತಿರುಗಿ ನಿರ್ಭಾವುಕವಾಗಿ ನಡೆದು ಹೋಗಬೇಕಾದ್ರೆ ಅವಳ ಮನಸ್ಸಿನ ತಲ್ಲಣ ಅವಳನ್ನು ಗಟ್ಟಿಗೊಳಿಸಿತು. ಗಂಗೆ 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 ಗಂಗೆ. ಇನ್ನು ಮುಂದೆ ನಾನು ಹೆತ್ತ ಮಕ್ಕಳನ್ನು ಮತ್ಯಾರಿಗೂ ಕೊಡುವುದಿಲ್ಲ. ಕುರುರಾಜ ಶಂತನುವಿನ ವಿಚಾರದಲ್ಲಿ ಗಂಗೆ ಇದನ್ನೇ ಸಾಧಿಸಿದಳು. ಭೀಷ್ಮನೊಬ್ಬನನ್ನು ಹೊರತುಪಡಿಸಿ ಮತ್ಯಾವ ಮಕ್ಕಳನ್ನು ಅವರ ತಂದೆಯ ವಶಕ್ಕೆ ಕೊಡಲೇ ಇಲ್ಲ. ಅಂತೂ ಸತಿಯ ಸಾವು ಶಿವನನ್ನ ಕಾಡಿತು. ಆತನನ್ನ ಆವರಿಸಿಕೊಂಡ ಶೂನ್ಯತೆಯನ್ನ ನೀಗಲು ನನ್ನಲ್ಲಿ ಸತಿಯನ್ನು ಕಂಡ. ಇದನ್ನು ಕಂಡ ಲೋಕ ನನ್ನದು ಸತಿಯ ಪುನರ್ಜನ್ಮ ಎಂದು ಸಾರಿತು. ಆದ್ರೆ
ನನಗೆ ಯಾವತ್ತೂ ಹಾಗನ್ನಿಸ್ಲಿಲ್ಲ. ನಾವು ಮತ್ಯಾರೋ ಆಗೋದಿಕ್ಕೆ ಹೇಗೆ ಸಾಧ್ಯ? ಆಗ್ಲೂಬಾರ್ದು. ನಾವು ಬೇರೊಬ್ಬರ ಬದುಕನ್ನ ಜೀವಿಸಲಾಗದು, ಜೀವಿಸಬಾರದು. ನಮ್ಮ ಬದುಕಿನ ಸಾರ್ಥಕ್ಯವಿರುವುದು ನಾವು ನಾವಾಗಿ ಬದುಕಿದಾಗ ಮಾತ್ರವಲ್ಲವೇ? ಅಲ್ಲಿ ಹೂವೋ ಮುಳ್ಳೋ, ಆಯ್ಕೆ ಮತ್ತು ಹೊಣೆ ನಮ್ಮದೇ ಅಲ್ಲವೇ? ಆಯ್ಕೆ, ಹೊಣೆ. ಆಯ್ಕೆ ಮತ್ತು ಹೊಣೆಯ ಮಾತು ಬಂದಾಗ ಸೀತೆಯ ನಿಲುವು ನನ್ನ ಕಣ್ಮುಂದೆ ಬರುತ್ತದೆ. ಸೀತಾ ಮಾತೆ. ಸೀತಾ ಯುಗಕ್ಕೊಬ್ಬ ಹೆಣ್ಣು ಮಗಳು ಸೀತಾ. ಸ್ವಯಂವರಕ್ಕೆ ಬಿಲ್ಲಿನ ಪಣವಿಟ್ಟಾಗ ಅಪ್ಪನನ್ನು ಕೇಳಿದೆ, ಪಂದ್ಯದಲ್ಲಿ ಗೆದ್ದವನಿಗೆ ನಾನು ಸೇರುತ್ತೇನೆ ಅಲ್ಲವೇ? ಅಪ್ಪ, ವಧುವಿಗೆ ಆಯ್ಕೆಯ ಸ್ವಾತಂತ್ರ್ಯವೇ ಇಲ್ಲದ ಮೇಲೆ ಸ್ವಯಂವರಕ್ಕೆ ಅರ್ಥವೇನಿದೆ? ಮಗಳೇ ಜಾನಕಿ, ವೀರಾದಿ ವೀರನಾದ ಪತಿಯನ್ನ ಪಡೆಯುವುದೆಂದರೆ ಅದು ಹೆಣ್ಣಿನ ಅದೃಷ್ಟ. ಅದೃಷ್ಟವೇ? ರಾಜ್ಯಭಾರಕ್ಕೆ ಕಲಿತನ ಬೇಕು. ಸಂಸಾರದಲ್ಲಿ ಪರಾಕ್ರಮದ ಅವಶ್ಯಕತೆ ಏನಿದೆ? ಪರಾಕ್ರಮದ ಅವಶ್ಯಕತೆ ಸಂಸಾರದಲ್ಲಿ. ಕೊನೆಗೆ ಬಿಲ್ಲು ಮುರಿದ ರಾಮನೊಂದಿಗೆ ಸೀತೆಯ ವಿವಾಹವಾಯಿತು. ಸೀತಾರಾಮ ರಾಮ ಸೀತಾ, ಸೀತಾರಾಮ ವಿವಾಹವು. ಸೀತಾರಾಮ ರಾಮ ಸೀತಾ, ಸೀತಾರಾಮ ವಿವಾಹವು. ಸೀತೆ ರಾಮನನ್ನು ಪ್ರೀತಿಸಿದಳು. ಹೆಣ್ತನ ಪೂರ್ಣಗೊಂಡು ತಾಯ್ತನದಲ್ಲಿ ನೆಲೆಗೊಳ್ಳಬೇಕಿತ್ತು. ಅಷ್ಟರಲ್ಲಿ ವನವಾಸ. ರಾಮನ ಹಿಂದೆ ನಡೆದೇ ಬಿಟ್ಟಳು. ರಾಮ ವಿವಾಹವು. ಸೀತಾರಾಮ ರಾಮ ಸೀತಾ, ಸೀತಾರಾಮ ವಿವಾಹವು. ಅಲ್ಲ ಮಗು, ನೀನು ಅರಮನೆಯಲ್ಲಿ ಬೆಳೆದವಳು. ಕಾಡಿನ ವಾಸ ಸುಲಭವಲ್ಲ. ಏಕೆ ಈ ನಿರ್ಧಾರ ಕೈಗೊಂಡೆ? ಗಂಡನಿಲ್ಲದ ಮಾವನ ಅರಮನೆ ಭಯ ಹುಟ್ಟಿಸಿತೆ. ಅದಕ್ಕೆ ಸೀತಾ ಏನ್ ಹೇಳಿದ್ಲು ಗೊತ್ತಾ? ಅದೋ ಒಂದು ಕಾರಣವಿರಬಹುದು, ಆದರೆ ನನಗೆ ಅದಕ್ಕಿಂತ ಹೆಚ್ಚಿನದನ್ನೇನೋ ತಿಳಿಯಬೇಕಿತ್ತು. ಒಮ್ಮೆ ಗುರುಮಾತೆ ಗಾರ್ಗಿರವರು ಹೇಳಿದ್ದರು, ಸೀತಾ, ಪ್ರೇಮ ಮತ್ತು ನಿಷ್ಠೆಗಳ ನಿಜವಾದ ಪರೀಕ್ಷೆಯಾಗುವುದು ವಿಪ್ಲವ ಕಾಲದಲ್ಲೇ ಹೊರತು ಎಲ್ಲವೂ ಸರಿಯಾಗಿದ್ದಾಗಲ್ಲ. ಹೌದು, ನನಗೆ ವನವಾಸ ಇಂಥದ್ದೇ ಕಾಲ ಎನಿಸಿತು. ನನ್ನ ಮತ್ತು ರಾಮನ ಪ್ರೇಮದ ಘನತೆ ತಿಳಿಯಬೇಕಿತ್ತು. ದಾಂಪತ್ಯದಲ್ಲಿ ದೇಹದ ಬಯಕೆಗಳನ್ನ ಮೀರಿದ ನೆರೆಯೊಂದನ್ನು ಹುಡುಕಬೇಕಿತ್ತು. ಆಯ್ಕೆ ನನ್ನದಾಗಿತ್ತು, ಹೊಣೆಯೂ ನನ್ನದೇ ಅಲ್ಲವೇ? ದೃಢ ನಿರ್ಧಾರದ ಹೆಣ್ಣು. ಆದ್ರೂ ಮಗಳೇ, ದಾಂಪತ್ಯದಲ್ಲಿ ದೇಹದ ಸಂಸರ್ಗವೇ ಇಲ್ಲದೆ ಅದು ಪೂರ್ಣಗೊಳ್ಳುವುದೇ ಮಗಳೇ? ಅನುಭೂತಿಗಳಿಗೆ ಮನಸ್ಸಿನಂತೆ ದೇಹವು ಮೂಲವಲ್ಲವೇ? ಆದ್ರೂ ಸೀತಾ, ನಿನ್ನಲ್ಲಿ ಒಂದಂತೂ ಮೆಚ್ಚಲೇಬೇಕು. ಗಂಡನ ಹಂಗಿಲ್ಲದೆ ಮಕ್ಕಳನ್ನ ಬೆಳೆಸಿದೆ.
ತಾಯ್ತನದ ಸುಖವನ್ನ ಇಡಿಯಾಗಿ ಅನುಭವಿಸಿದ್ಯಾ? ನೀನು ಹೆತ್ತು ಹೊತ್ತು ಕಲಿಸಿ ಬೆಳೆಸಿದ ಮಕ್ಕಳು ರಾಮರಾಜ್ಯಕ್ಕೆ ರಾಜರಾದರು. ಹೆಣ್ಣು ಕಲಿಸಬಲ್ಲಳು. ಇದು ಸಾಧನೆಯಲ್ಲದೆ ಮತ್ತೇನು? ಆದರೆ ಸೀತಾ, ನೀನು ಹೆತ್ತು ಹೊತ್ತು ಬೆಳೆಸಿದ ಮಕ್ಕಳನ್ನ ಕೊನೆಗೆ ರಾಮನಿಗೆ ಒಪ್ಪಿಸಿ ತಿರುಗಿ ನಡೆದು ಹೋಗಬೇಕಾದ್ರೆ ನಿನ್ನ ಮುಖದಲ್ಲಿ ದುಃಖದ ಬದಲಾಗಿ ಕೊನೆಯಿರದ ವಿಷಾದವಿದ್ದುದನ್ನ ಹೇಗೆ ಮರೆಯಲಿ ಮಗಳೇ? ಹೇಗೆ ಮರೆಯಲಿ? ನಾವು ಹೆತ್ತು ಹೊತ್ತು ಬೆಳೆಸಿದ ಮಕ್ಕಳನ್ನ ಅನ್ಯರಿಗೆ ಒಪ್ಪಿಸುವುದು ಅದೆಂತಹ ಭಯಂಕರ ಸ್ಥಿತಿ ಗೊತ್ತಿದ್ಯಾ? ಅಲ್ಲಿ ಪ್ರೀತಿ, ಅಸಹಾಯಕತೆ, ವಿಷಾದ, ಎಲ್ಲವೂ ಮಡುಗಟ್ಟಿ ನಿಂತಿರುತ್ತದೆ. ಇಂಥದ್ದೇ ಮಡುವನ್ನು ನಾನು ಒಂದೊಮ್ಮೆ ಮಾಲಿನಿಯ ಕಣ್ಣಲ್ಲಿ ಕಂಡಿದ್ದೆ. ಮಾಲಿನಿ ನನ್ನ ಬಾಲ್ಯದ ಗೆಳತಿ, ನನ್ನ ಪ್ರಿಯ ಸಖಿ ಮಾಲಿನಿ. ನನ್ನ ಬಾಲ್ಯದ ಗೆಳತಿ ಮಾಲಿನಿ ಹಿಮಾಲಯದ ತಪ್ಪಲೊಂದರಿನ ನಾಯಕನ ಮಗಳು. ನಿತ್ಯವೂ ಗಂಗೆಯಲ್ಲಿ ಮಿಂದೆದ್ದು ಗಿರಿಪುಷ್ಪಗಳ ಮಾಲೆ ಮಾಡಿ ತಾನೂ ಮುಡಿದು ನನಗೂ ಮುಡಿಸುವುದನ್ನೇ ಕಾಯಕ ಮಾಡಿಕೊಂಡಿದ್ದ ಮಾಲಿನಿ ನನ್ನ ವಿವಾಹದ ನಂತರವೂ ಕೈಲಾಸಕ್ಕೆ ಆಗಾಗ್ಗೆ ವಿಹಾರಕ್ಕೆಂದು ಬರುತ್ತಿದ್ದಳು. ಹಾಗೆ ಬಂದಾಗಲೆಲ್ಲ ನನ್ನ ಮತ್ತು ಅವಳ ಸ್ನಾನ ಊಟಾದಿಗಳು ಒಟ್ಟಿಗೆ ಸಾಗುತ್ತಿದ್ದವು. ಅಂತಹ ರೂಪವತಿಯಲ್ಲ, ಆದರೂ ಅವಳ ಮುಖದ ಮುಗ್ಧತೆಗೆ, ಹೃದಯ ಸೌಂದರ್ಯಕ್ಕೆ ಮಾರು ಹೋಗದವರೇ ಇಲ್ಲ. ಕಾಮಹರನಾದ ಪರಶಿವನನ್ನು ಪರವಶಗೊಳಿಸುವಂಥದ್ದು. ಶಿವ ಮಾರು ಹೋದ. ಒಮ್ಮೆ ನಾನು ಮತ್ತು ಮಾಲಿನಿ ನದಿಯಲ್ಲಿ ಮಿಂದು ಆಯಾಸವನ್ನ ನೀಗಿಸಿಕೊಳ್ಳಲು ಮರವೊಂದಕ್ಕೆ ಹೊರಗಿದ್ದೆವು. ಮತ್ತಿತ್ತು. ಗಾಢ ನಿದ್ರೆಗೆ ಜಾರಿದ್ದೇನೋ ಏನೋ. ಎಚ್ಚರಗೊಳ್ಳುವಷ್ಟರಲ್ಲಿ ಮಾಲಿನಿ ಅಲ್ಲಿ ಇರಲಿಲ್ಲ. ಅಂದು ಹಾಗೆ ಹೊರಟು ಹೋದವಳು ಹಲವು ತಿಂಗಳುಗಳೇ ಕಳೆದರೂ ಮರಳಿ ಬರಲೇ ಇಲ್ಲ. ಒಮ್ಮೆ ನಾನು ಸ್ನಾನಕ್ಕೆಂದು ನದಿಯ ತೀರದಲ್ಲಿ ಗಂಧವನ್ನ ತೆಗೆಯುತ್ತಿದ್ದೆ. ಇಂಪಾದ ದನಿ ಕೇಳುತ್ತಲೇ ಇತ್ತು. ಯಾರ ದನಿಯದು? ಮಾಲಿನಿಯದ್ದೇ ಅಲ್ಲವೇ? ಹಾ, ನನ್ನ ಮಾಲಿನಿ. ಅದೇ ಮುದ್ದಾದ ಮುಖ. ಈಗ ಮುದ್ದು ಮುಗ್ಧತೆಯ ಜೊತೆಗೆ ಪ್ರೌಢತೆಯೂ ಸೇರಿಬಿಟ್ಟಿದೆ. ಅಚ್ಚ ಬಿಳಿಯ ಸೀರೆಯುಟ್ಟವಳ ಮಡಿಲಲ್ಲಿ ಚಂದದ ಕಂದ. ಗುಂಡು ಗುಂಡಾಗಿ ಕೈಕಾಲುಗಳನ್ನ ಆಡಿಸುತ್ತಾ ಬೆಣ್ಣೆಯ ಮುದ್ದೆಯಂತಿದ್ದ ಕಂದ ನನ್ನನ್ನು ಕಂಡೊಡನೆ ಪಳಕ್ಕನೆ ನಗುವುದೇ. ಆಯಾಚಿತವಾಗಿ ಬೆನಕಾ ಎಂದೆ. ನನ್ನ ಪುಟ್ಟ ಕಣ್ಣುಗಳನ್ನು ಮತ್ತಷ್ಟು ಕಿರಿದು ಮಾಡಿ ಮಾ ಮಾ ಎನ್ನುವುದೇ. ಆ ಕ್ಷಣ ನನ್ನ ಎದೆ ಒದ್ದೆಯಾಗಿ ಹೋಯಿತು. ನನ್ನನ್ನು ಕಂಡೊಡನೆ ಮಾಲಿನಿ ನನ್ನ ಕೈಗಳನ್ನು ಎಳೆದುಕೊಂಡು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡಳು. ನಾನು ಸುಮ್ಮನಿರುವೆನೆ. ಎಲ್ಲಿ ಹೋಗಿದ್ದೆ ಇಷ್ಟು ದಿನ? ಏನ್ ಮಾಡ್ತಾ ಇದ್ದೆ? ಅವತ್ ಹೊರಟೋದವಳು ಇವತ್ ಸಿಕ್ತಿದ್ಯಲ್ಲ, ಎಲ್ಲಿ ಹೋಗಿದ್ದೆ? ನನಗೆ ಒಂದ್ ಮಾತು ಹೇಳಿಲ್ವಲ್ಲ. ಹೇಳು, ಎಲ್ಲಿ ಹೋಗಿದ್ದೆ? ಮಾತಾಡು.
ಏನನ್ನು ಮಾತನಾಡದೆ ತನ್ನ ಮಡಿಲಲ್ಲಿದ್ದ ಮಗುವನ್ನು ನನ್ನ ಮಡಿಲಿಗೆ ಹಾಕಿದಳು. ನಿಧಾನವಾಗಿ ಮಾತನಾಡಿದಳು. ಉಮಾ, ಇದು ನನ್ನ ಮಗು, ಇನ್ನು ಮುಂದೆ ನಿನ್ನದು. ದೇವರಾದರೇನು, ಮಾನವರಾದರೇನು, ಕೊನೆಗೆ ಪರಶಿವನೇ ಆದರೇನು, ಮೋಹವನ್ನು ಮೀರಲಾದೀತೆ. ಸತಿಯನ್ನು ಕಳೆದುಕೊಂಡ ಶಿವ ಆಕೆಯ ಶವವನ್ನು ಹುಚ್ಚನಂತೆ ಹೊತ್ತು ತಿರುಗಲಿಲ್ಲವೇ? ಸೆಳೆತದ ಶಕ್ತಿಯೇ ಅಂತಹುದು. ಹೆಣ್ಣು ಗಂಡುಗಳಿರುವವರೆಗೂ ಅದು ಜೀವಂತ. ಅದರೊಳಗೆ ಅಡಗಿದೆ ಸೃಷ್ಟಿ, ಸ್ಥಿತಿ, ಲಯ. ಉಮಾ, ನಿನಗೆ ದ್ರೋಹವೆಸಗಿದನೆಂದು ನೋಯದಿರು. ಸಾಧ್ಯವಾದರೆ ಕ್ಷಮಿಸು. ಈ ಮಗುವನ್ನು ನಾನೇ ಬೆಳೆಸಬಹುದಿತ್ತಲ್ಲ ಅಂದ್ಕೊಳ್ತಿದ್ಯಾ? ಬೆಳೆಸಬಹುದಿತ್ತು. ಮಗು ತಾಯಿಯ ಹೆಸರನ್ನ ಮಾತ್ರ ಹೊತ್ತು ಬದುಕುವುದಾದರೆ ಬೆಳೆಸಬಹುದಿತ್ತು. ಇದು ಹಾಗಲ್ಲ. ತಂದೆಯ ಹೆಸರಿರದೆ ಮಗುವಿಗೆ ಬೆಲೆ ಇರದು. ಹೆರುವ ಹೊರುವ ಹಾಲುಣಿಸಿ ಸಲಹುವ ತಾಯಿ ಯಂತ್ರದಂತಾಗಿ ಬಿಡುತ್ತಾಳೆ. ತಂದೆಯ ಹೆಸರು, ಕುಲಗೋತ್ರಗಳು ಅದರ ಬೆಲೆಯನ್ನ ನಿರ್ಧರಿಸುವ ಹಣೆಪಟ್ಟಿಗಳಾಗಿ ಬಿಡುತ್ತದೆ. ನನಗೊತ್ತು ಉಮಾ, ನೀನು ಈ ಮಗುವಲ್ಲಿ ಭೇದವೆಣಿಸಲಾರೆ. ಏಕೆಂದ್ರೆ ನೀನು ತಾಯಿ, ಜಗನ್ಮಾತೆ. ನಿನ್ನ ಕಣ ಕಣದಲ್ಲೂ ತಾಯ್ತನವಿದೆ. ಈ ಮಗುವಿಗೆ ತಂದೆಯ ಹೆಸರನ್ನ ಕೊಡಿಸಬಲ್ಲ ಶಕ್ತಿ, ಸ್ಥೈರ್ಯ ನಿನ್ನಲ್ಲಿದೆ. ನೀನು ಶಿವನ ಅರ್ಧಾಂಗಿ, ಅವನ ಶಕ್ತಿ, ಸ್ಫೂರ್ತಿ ನೀನಿರದೆ ಶಿವ ಅಪೂರ್ಣ. ಅಂತಹ ಪ್ರಜ್ವಲ ಅಂತಸತ್ವ ನಿನ್ನದು. ಅದರ ಬೆಳಕೇ ಅವನ ಪ್ರಭಾವಳಿ. ಅದಿರದೆ ಹೋಗಿದ್ದರೆ ನೀನೂ ಸಹ ನನ್ನಂತೆ, ಸತಿಯಂತೆ, ಗಂಗೆಯಂತೆ ಇದ್ದು ಬಿಡಬೇಕಿತ್ತು. ನಾನು ಅದೆಷ್ಟೋ ಸಲ ಅಂದ್ಕೊಂಡಿದ್ದೀನಮ್ಮ, ಜಗತ್ತಿನ ಪ್ರತಿ ಹೆಣ್ಣು ನಿನ್ನಂತಹ ಅಂತಸತ್ವವನ್ನು ಹೊಂದು ಬಾಳಲಿ ಎಂದು. ಬರುತ್ತೇನೆ ಜೋಪಾನ. ಹೀಗೆಂದವಳೆ ಬಂದಷ್ಟೇ ಆಕಸ್ಮಿಕವಾಗಿ ಹೊರಟೇ ಹೋದಳು. ಜಯ ಗೆಳತಿ ಮಾಲಿನಿ. ನೀನ್ ಹೇಳಿದ್ದು ನಿಜ ಮಾಲಿನಿ. ತಂದೆಯ ಹೆಸರಿರದೆ ಅದೆಷ್ಟೋ ಜೀವಗಳು ಕಮರಿ ಹೋಗಿವೆ. ಹೀಗೆ ಕಮರಿ ಹೋದ ಕರ್ಣನ ಕತೆ ಲೋಕಕ್ಕೆ ತಿಳಿದಿದೆ. ಅಷ್ಟೇ ಅಲ್ಲ, ಕರ್ಣನ ತಾಯಿ ಕುಂತಿ ಪಟ್ಟ ಪಾಡೂ ಕೂಡ ಗೊತ್ತಿದೆ. ನನ್ನ ಮಗು, ನಾನು ಜನ್ಮವಿತ್ತ ಮಗು, ಅಯ್ಯೋ ಹೀಗೇನು ಮಾಡಲಿ? ಅಮ್ಮ, ಗಂಗಾಮಾಯಿ, ಗಂಗಾಮಾಯಿ, ಈ ಮಗುವನ್ನ ಕಾಪಾಡು ತಾಯಿ. ನಿನಗೆ ಅರ್ಪಿಸುತ್ತಿದ್ದೇನೆ, ಈ ಮಗುವನ್ನ ಕಾಪಾಡು ತಾಯಿ. ನಾವು ಜನ್ಮವಿತ್ತ ಮಗುವಿಗೆ ತಂದೆಯ ಹೆಸರನ್ನ ಕೊಡಿಸಲಾಗದೆ ಕರುಳ ಬಳ್ಳಿಯನ್ನು
ಗಂಗೆಯ ಪಾಲು ಮಾಡುವುದು ಅದೆಂತಹ ಭಯಂಕರ ಸ್ಥಿತಿ ಗೊತ್ತಿದ್ಯಾ? ಕುಂತಿಯಾಗಿರದೆ ಪೃಥಳಾಗಿ ಯೋಚಿಸಿದ್ದರೆ, ಸತ್ಯವತಿಯಂತೆ ಕೊಂಚ ಧೈರ್ಯ ತಳೆದಿದ್ದರೆ ಕರ್ಣನನ್ನು ಕಾಯಬಹುದಿತ್ತು. ಕೌಂತೆಯ ಎಂದಾದರೂ ಹೇಳಬಹುದಿತ್ತು. ತಂದೆಯ ಹೆಸರು, ತಂದೆಯ ಹೆಸರು, ತಂದೆಯ ಹೆಸರು, ತಂದೆಯ ಹೆಸರು. ಲೋಕದ ಅಪವಾದಕ್ಕೆ ಅಂಜಿ ಸತ್ಯವನ್ನು ಮುಚ್ಚಿಟ್ಟೆನು. ಕರ್ಣ ಹೇಳಿದ್ದು ಸರಿ ಅಲ್ವಾ? ಸಕಾಲದಲ್ಲಿ ಆಡದ ಸತ್ಯ ಸತ್ವಹೀನ. ಅಬ್ಬಬ್ಬ, ಮಕ್ಕಳನ್ನ ಹೆರೋದ್ರಲ್ಲೂ ಅದೆಷ್ಟೊಂದು ಕಟ್ಟುಪಾಡುಗಳು, ಕ್ಷೇತ್ರಜ ಸಂತಾನಗಳು, ನಿಯೋಗ ಸಂತಾನಗಳು, ದತ್ತಕಗಳು. ಈ ಎಲ್ಲ ಗದ್ದಲಗಳ ನಡುವೆ ಒಂಟಿಯಾದ ಹೆಣ್ಣುಗಳೆಷ್ಟು. ಕುಂತಿ ಒಂದು ಕೊನೆಯಾದರೆ ಆ ಹಿಮಾಲಯದ ಮುದ್ದು ಮಗಳು ಮಾಧವಿ ಮತ್ತೊಂದು ಕೊನೆ. ಮಾಧವಿ, ಹಿಮಾಲಯದ ಗಿರಿ ಶಿಖರಗಳ ನಡುವೆ ಸಿಕ್ಕ ಮಾಧವಿಯನ್ನು ಕಂಡು, ಹೇಗಿದೀಯ ಮಗಳೇ ಅನ್ನೋದಕ್ಕೆ ಮನಸ್ಸಾಗಲಿಲ್ಲ. ಯಾಕಂದ್ರೆ ಅವಳು ಪಟ್ಟ ಭವಣೆಗಳ ಅರಿವಿತ್ತಲ್ಲ ನನಗೆ. ಅವಳೇ ಮಾತನಾಡಿದಳು, ಎಂದೂ ಮಾತನಾಡದಷ್ಟು. ಮಾತೇ, ಹೇಗಿರುವಿರಿ? ನೀವು ಸದಾ ಹೇಳ್ತಿದ್ರಿ ನನಗೆ, ಮಾಧವಿ ನೀನು ಮಾತನಾಡಬೇಕು, ಮಾತು ಕ್ರಿಯೆ ಚಿಂತನೆಗಳಲ್ಲಿ ಗಟ್ಟಿಗೊಳ್ಳಬೇಕು, ನಿನಗೆ ನೀನೇ ಗುರು, ನೀನೇ ಆಶ್ರಯ, ಮೊದಲು ನಿನ್ನನ್ನ ನೀನು ಪ್ರೀತಿಸು ಎಂದು. ಅದರ ಅರ್ಥ ನನಗೆ ಸ್ಪಷ್ಟವಾಗಿದೆ. ಬೇರಾರದ್ದೋ ಪ್ರೀತಿಗೆ ಹಂಬಲಿಸುತ್ತಾ ಇಡೀ ಬದುಕು ಕಳೆದೆ. ಆದರೆ ಪ್ರೀತಿ ಅನ್ನೋದು ಕೇವಲ ಮರುಭೂಮಿಯ ಹೂವು. ಮರುಭೂಮಿಯ ಹೂವು. ಇಲ್ಲೆಲ್ಲ ಇರೋದು ಕೊಟ್ಟು ಕೊಳ್ಳುವ ವ್ಯಾಪಾರ. ಗಾಲವ ನನ್ನನ್ನ ಕೊಟ್ಟು ಕುದುರೆಗಳನ್ನು ಕೊಂಡ. ಅದು ಒಬ್ಬರಿಗಲ್ಲ, 4 ಅಡವಿಡುವ, ಬಿಡಿಸಿಕೊಳ್ಳುವ ಒತ್ತೆಯಾಟ. ನಾನು ಗೇಣಿಗೆ ಕೊಟ್ಟ ಭೂಮಿ. ಗೇಣಿಗೆ ಪಡೆದವರು ಫಲವತ್ತಾದ ಭೂಮಿಯ ಸಾರವನ್ನು ಹೀರಿ ಬೆಳೆ ತೆಗೆದರು. ಕೊನೆಗೆ ಎಲ್ಲವೂ ಮುಗಿದ ಮೇಲೆ ಆಚೆಗೆ ಒಗೆದರು. ನಾನು ಬಾಡಿಗೆ ತಾಯಿ. ನನ್ನದು ಬಾಡಿಗೆ ಗರ್ಭ. ಬಾಡಿಗೆ ಗರ್ಭ. ತಾಯಿ ಆಗೋದು ಅಂದ್ರೇನು? ತಾಯಿ ಆಗೋದು ಅಂದ್ರೇನು? ಹೆರೋದು ಅಂದ್ರೆ ಮರದಿಂದ ಹಣ್ಣುಗಳನ್ನು ಕಿತ್ತಂತಲ್ಲ, ಹೊಟ್ಟೆಯೊಳಗಿನ ಜೀವಗಳ ಕ್ಷಣ ಕ್ಷಣದ ಮಿಡಿತವನ್ನು ಆಲಿಸಿದ್ದೇನೆ, ಎಣಿಸಿದ್ದೇನೆ, ಸಂಭ್ರಮಿಸಿದ್ದೇನೆ. ಮಿಡಿಯುವುದು ಕ್ಷಣ ತಡವಾದರೂ ಆತಂಕಗೊಂಡಿದ್ದೇನೆ. ಗರ್ಭವೆಂದರೆ ಅದು ಗುಡಿ, ಅಟ್ಟು ಬಡಿಸಿ ತೊಳೆದಿಡುವ ಪಾತ್ರೆಯಲ್ಲ. ಮೂರ್ಖಗಾಲವ ಕನ್ಯತ್ವದ ವರ ಕೊಡ್ತಾನಂತೆ. ಒಮ್ಮೆ ತಾಯಿಯಾದ ಮೇಲೆ ಆಕೆ ಎಂದೆಂದಿಗೂ ತಾಯಿನೇ. ಮತ್ತೆ ಕನ್ಯೆಯಾಗೋದು ಅಂದ್ರೇನು? 4 ಹೆರಿಗೆಗಳು, 4 ಮಕ್ಕಳು, 4 ಗಂಡಸರು. ಅವರ ವಂಶೋದ್ಧಾರಕ್ಕೆ ಮಕ್ಕಳನ್ನು ಕೊಟ್ಟೆ.
ಒಂದೊಂದು ಮಗು ಜನಿಸಿದಾಗಲೂ ತಂದೆಯ ಹೆಸರು ಮಿಗಿಲಾಯಿತು, ತಾಯಿಯ ಹೆಸರು ಮರೆಯುತ್ತಾ ಹೋಯಿತು. ತಾಯಿಯ ಹೆಸರು ಮರೆಯುತ್ತಾ ಹೋಯಿತು. ನಾ ಕಂಡ ಎಳೆಬಾಲೆ ಮಾಧವಿ ಈಗ ಹಿಮಾಲಯದ ಶಿಖರವನ್ನು ಮೀರಿ ಬೆಳೆದಿದ್ದಾಳೆ. ಮಗು, ಅಂದು ನೀನಾಡಿದ ಒಂದೊಂದು ಮಾತುಗಳು ನೆನಪಿದೆ ಕಂದ. ನಿನ್ನಂತಹ ಹೆಣ್ಣು ಮಗಳು ಯುಗಕ್ಕೊಬ್ಬಳು. ಇಂದೇಕೆ ಇಷ್ಟೊಂದು ನೆನಪುಗಳು ಕಾಡುತ್ತಿವೆಯಲ್ಲ? ನೆನಪುಗಳ ಮಳೆಯಲ್ಲಿ ಒದ್ದೆಯಾಗಿರುವೆನು. ಏಕೆ ಇಷ್ಟೊಂದು ನೆನಪುಗಳು? ಹಾ, ಎಲ್ಲ ನನ್ನ ಸೊಸೆ ಮುದ್ದೆಯರ ಪ್ರಭಾವ. ಕತೆ ಹೇಳತ್ತೆ ಎಂದು ನನ್ನಲ್ಲಿ ಕತೆ ಹೇಳಿಸಿ ಹೇಳಿಸಿ ನನ್ನನ್ನು ಲೋಕದಲ್ಲಿ ಸ್ಥಾಪಿಸಿ ಬಿಡುತ್ತಾರೆ. ಮಕ್ಕಳೇ, ತಿಳಿದುಕೊಳ್ಳಿ, ನಿಮ್ಮ ಆತ್ಮಬಲವೇ ನಿಮ್ಮ ಶ್ರೀರಕ್ಷೆ. ನಿಮ್ಮ ಮೈ ಮನಗಳ ಮೇಲೆ ದಾಳಿ ಮಾಡುವ ಯಾವ ರಾಕ್ಷಸನೂ ಗೆಲ್ಲಬಾರದು. ನಿಮ್ಮೊಳಗಿನ ಅಗ್ನಿಗೆ ಭಸ್ಮವಾಗಿ ಬಿಡಬೇಕು. ನಿಮ್ಮ ತಾಯ್ತನ ನಿಮ್ಮ ದೌರ್ಬಲ್ಯವಲ್ಲ, ಅದೇ ನಿಮ್ಮ ಶಕ್ತಿ, ಅದೇ ಜಗದ ಆದಿ, ಅದು ನಿಮ್ಮ ಹಕ್ಕು. ನೀವು ಮಾತ್ರ ಹೆರಬಲ್ಲಿರಿ, ಹೊರಬಲ್ಲಿರಿ, ಹಾಲುಣಿಸಿ ಸಲಹಬಲ್ಲಿರಿ. ಇಷ್ಟೆಲ್ಲ ಮಾಡುವ ನಿಮಗೆ ಗಂಡಸಿನ ಹೆಸರಿಗೇಕೆ ಇಷ್ಟೊಂದು ಒದ್ದಾಟ? ಗಂಡು ಹೆಣ್ಣಿನ ಸಮತೆಯಲ್ಲಿ ಸೃಷ್ಟಿ ಸಾಗಬೇಕು. ನೀನಾರ ಮಗು ಎಂಬ ಲೋಕದ ಪ್ರಶ್ನೆಗೆ ತಂದೆಯ ಹೆಸರು ಮಾತ್ರವಲ್ಲ, ತಾಯಿಯ ಹೆಸರು ಉತ್ತರವಾಗಬೇಕು. ಅದಕ್ಕೆ ನೀವು ಎಲ್ಲ ಭಯಗಳನ್ನ ಸುಡಬೇಕು. ಕೇಳಿಸಿಕೊಳ್ಳಿ, ವಿಶ್ವಕ್ಕೆ ಒಬ್ಬನೇ ಸೂರ್ಯನಲ್ಲ. ಆದಿಶಕ್ತಿ ಎಂದರೆ ಒಬ್ಬಳೇ ಅಲ್ಲ. ಪ್ರತಿಯೊಬ್ಬ ಹೆಣ್ಣು ಮಗಳು ಹಣೆಗಣ್ಣ ಕಿಡಿಗಳಾಗಬೇಕು. ನಿಮ್ಮೊಳಗಿನ ಶಕ್ತಿಯನ್ನ ಒಟ್ಟುಗೂಡಿಸಿ ಗಟ್ಟಿಯಾಗಬೇಕು. ಆದಿಶಕ್ತಿಯರಾಗಬೇಕು, ಜಗನ್ಮಾತೆಯರಾಗಬೇಕು. ಮತ್ತೆ ಕೇಳಿ, ಇಗೋ ನಿಮಗೆ ನೀವೇ ಹಾಕಿಕೊಂಡಿರುವ ಗಂಟುಗಳನ್ನ ನೀವೇ ಬಿಡಿಸಿಕೊಳ್ಳಬೇಕು. ನಿಮಗೆ ನೀವೇ ಜಗನ್ಮಾತೆಯರಲ್ಲವೇ? ಎಲ್ಲ ಗಂಟುಗಳಿಂದ ಮುಕ್ತರಾಗಿ, ಎಲ್ಲ ಗಂಟುಗಳಿಂದ ಮುಕ್ತರಾಗಬೇಕು. ಮುಕ್ತರಾಗಿ ಯಾವ ಬಂಧನದ ಸರಪಳಿಗಳು ನಿಮ್ಮನ್ನು ಏನೂ ಮಾಡುವಂತಿರಬಾರದು. ನಿಮಗೆ ನೀವೇ ಆದಿಶಕ್ತಿಯರಾಗಬೇಕು, ಜಗನ್ಮಾತೆಯರಾಗಬೇಕು, ಬಂಧನಗಳಿಂದ ಮುಕ್ತರಾಗಬೇಕು. ಅಮ್ಮ 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 ಕಾಪಾಡು, ಅಮ್ಮ ಅಮ್ಮ ಕಾಪಾಡು. ಏನಿದು ದೌರ್ಜನ್ಯ? ಎಷ್ಟೊಂದು ದನಿಗಳು! ಕ್ರೂರ ರಾಕ್ಷಸರೇ! ನನ್ನ ಹೆಂಗೂಸುಗಳ ಮೇಲೆ ದಾಳಿ ಇಡುತ್ತಿರುವ ಕ್ರೂರ ರಾಕ್ಷಸರೇ! ಅವರ ಮೈ ಮನಗಳ ಮೇಲೆ ದಾಳಿ ಇಡುವ ನಿಮ್ಮ ಕೈಗಳು ಕತ್ತರಿಸಿ ಬೀಳುತ್ತದೆ, ರೊಟ್ಟೆಗಳು ಚಂಡಾಡಿ ಹೋಗುತ್ತದೆ. ಕೇಳದೆಯೇ ಮಕ್ಕಳಿಗೆ ತುತ್ತುಣಿಸುವ ತಾಯಿ ನಾನು. ಇನ್ನು ಮಕ್ಕಳೇ ತಾವಾಗಿ ಅಮ್ಮ ಎಂದು ಕರೆದರೆ ಸುಮ್ಮನಿರುವೆನೆ? ಇವರಂತೆ ನೀನು ಒಂದು ಹೆಣ್ಣು, ನೀನೇನು ಮಾಡಬಲ್ಲೆ ನಮಗೆ?
ನಮ್ಮ ತೋಳ್ಬಲದ ಮುಂದೆ ನಿಲ್ಲಬಲ್ಲೆಯಾ? ಕನಸು. ಕನಸೆ? ಮೂರ್ಖ! ಎಷ್ಟೋ ವರ್ಷಗಳಿಂದ ನನ್ನ ಹೆಣ್ಣು ಮಕ್ಕಳ ಬಿಚ್ಚಿದ ಮುಡಿ, ದಣಿದ ಮೈಗಳು, ನವೆದ ಪಾದಗಳು, ಬಿರಿದ ಬಸಿರಿನ ಜೊತೆಗೆ ಪ್ರತೀಕಾರವನ್ನ ಬೇಡುತ್ತಿದೆ. ಇನ್ನು ನಿನ್ನ ಬಿಡುವ ಮಾತೇ ಇಲ್ಲ. ಆದಿಯು ನೀನೆ, ಅಂತ್ಯವು ನೀನೆ, ವ್ಯಕ್ತ ಮಧ್ಯದ ಅರಿವು ನೀನೆ. ಆದಿಯು ನೀನೆ, ಅಂತ್ಯವು ನೀನೆ, ವ್ಯಕ್ತ ಮಧ್ಯದ ಅರಿವು ನೀನೆ. ಅರಿವಲ್ಲಿ ಹೊಳೆವ ಸತ್ಯವೂ ನೀನೆ. ಅರಿವಲ್ಲಿ ಹೊಳೆವ ಸತ್ಯವೂ ನೀನೆ. ಸತ್ಯ ಸ್ವರೂಪಿ ಶಿವೆಯೂ ನೀನೆ. ಸತ್ಯ ಸ್ವರೂಪಿ ಶಿವೆಯೂ ನೀನೆ. ಆದಿಯು ನೀನೆ, ಅಂತ್ಯವು ನೀನೆ, ವ್ಯಕ್ತ ಮಧ್ಯದ ಅರಿವು ನೀನೆ. ವ್ಯಕ್ತ ಮಧ್ಯದ ಅರಿವು ನೀನೆ. ನಿನ್ನಿಂದಲೇ ಉಸಿರು, ನಿನ್ನಿಂದಲೇ ಹಸಿರು, ನಿನ್ನಿಂದಲೇ ಉಸಿರು, ನಿನ್ನಿಂದಲೇ ಹಸಿರು. ನಿನ್ನೊಳಗೆ ಅಡಗಿದೆ ಬ್ರಹ್ಮಾಂಡ ಬಾನು. ನಿನ್ನೊಳಗೆ ಅಡಗಿದೆ ಬ್ರಹ್ಮಾಂಡ ಬಾನು. ನೆಲಕಾನು ಜಲವಾಯು ಸುಡುವಗ್ನಿ ಮೂಲವು ನೀನು. ನೆಲಕಾನು ಜಲವಾಯು ಸುಡುವಗ್ನಿ ಮೂಲವು ನೀನು. ಆದಿಯು ನೀನೆ, ಅಂತ್ಯವು ನೀನೆ. ಆದಿಯು ನೀನೆ, ಅಂತ್ಯವು ನೀನೆ, ವ್ಯಕ್ತ ಮಧ್ಯದ ಅರಿವು ನೀನೆ. ದುಷ್ಟತೆಗೆ ನೀನು ಚಂಡಿ ಚಾಮುಂಡಿ, ರಕ್ಷಣೆಗೆ ನೀನು ತಾಯೇ ಶ್ರೀ ಗೌರಿ. ಸಮತೆಗೆ ನೀನು ಕ್ರಾಂತಿಯ ಕಾಳಿ. ಎಲ್ಲರಲ್ಲಿ ನೆಲೆಸು ತಾಯಿ ಮಹಾಮಾಯಿ. ಆದಿಯು ನೀನೆ, ಅಂತ್ಯವು ನೀನೆ, ವ್ಯಕ್ತ ಮಧ್ಯದ ಅರಿವು ನೀನೆ. ಆದಿಯು ನೀನೆ, ಅಂತ್ಯವು ನೀನೆ, ವ್ಯಕ್ತ ಮಧ್ಯದ ಅರಿವು ನೀನೆ. ಆದಿಶಕ್ತಿ, ಮಹಾಶಕ್ತಿ, ಸ್ತ್ರೀ ಶಕ್ತಿ, ಜೀವಶಕ್ತಿ. ಆದಿಶಕ್ತಿ, ಮಹಾಶಕ್ತಿ, ಸ್ತ್ರೀ ಶಕ್ತಿ, ಜೀವಶಕ್ತಿ. ಆದಿಶಕ್ತಿ, ಮಹಾಶಕ್ತಿ, ಸ್ತ್ರೀ ಶಕ್ತಿ, ಜೀವಶಕ್ತಿ, ಆದಿಶಕ್ತಿ. या देवी सर्वभूतेषु मातृरूपेण संस्थिता. नमस्तस्यै 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 नमो नमः. ಕೇಳ್ಕೊತೇನೆ. ಈ ಎಲ್ಲ ಪ್ರಚಾರ ಕಲೆಗಳಿಗೂ ನಮಗೆ ಫ್ಲೆಕ್ಸ್ ಅನ್ನು ಪ್ರಿಂಟ್ ಮಾಡಿಕೊಡುವಂತಹ ಸುನೀಲ್ ಒಂದಿಬೆಟ್ಟು ಅವರಿದ್ದಾರೆ. ದಯಮಾಡಿ ಬಂದು ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ